ಬಿದ್ದೋದ್ರೆ ಗೊತ್ತಾಗುತ್ತೆ. ಗೋಡೆ ಎಲ್ಲ ತೆಗ್ದು ಶೆಲ್ಫ್ ತೆಗ್ದು ಇಷ್ಟು ಕೆಲಸ ಮುಗಿಸಿದ್ದಾರೆ. ಇಲ್ಲ ಆಗಲ್ಲ, ಇಷ್ಟು ಟೈಮ್ ಹಿಡಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಕಟ್ ಮಾಡಿ ತೆಗಿಯೋದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಜೆಟ್ ಹೊಡಿತಾ ಇದ್ರು, ಅದೊಂಥರ ಜಾಗದಲ್ಲಿ ನಿಂತ್ಕೊಳ್ಳೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಈ ಕಾವಲ್ಲಿ ಅದ್ರ ಪಕ್ಕ ನಿಂತ್ಕೊಂಡ್ರೆ ತಣ್ಣಗಾಗ್ತಾ ಇರುತ್ತೆ. ಸ್ವಲ್ಪ ಕಳೆ ತೆಗೆಯೋದಿತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೆ. ಆಲ್ಟ್ರೇಷನ್ ಕೆಲಸ ಇವತ್ತಿಂದ ಮತ್ತೆ ಶುರುವಾಗುತ್ತೆ. ಯಾಕೋ ಗೊತ್ತಿಲ್ಲ, ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಕೆಲಸ ಕಂಪ್ಲೀಟ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಕೂಡ ಶುರು ಮಾಡಿ ಒಂದು 8-10 ದಿನನೇ ಆಗಿಬಿಟ್ಟಿತ್ತು. ಅವ್ರೇನೋ ಬ್ಯುಸಿ ಆಗಿ ಬೈಕ್ ಏನೋ ಕೆಟ್ಟೋಗಿ ಮತ್ತೆ ಅಲ್ಲೆಲ್ಲೋ ಕೆಲಸ ಬಂದು ಒಂದು 8-10 ದಿನ ಗ್ಯಾಪ್ ತೊಗೊಂಡು ಮತ್ತೆ ಬಂದಿದ್ದಾರೆ. ಮತ್ತೆ ಇವತ್ತಿಂದ ಕೆಲಸ ಶುರುವಾಗ್ತಾ ಇದೆ. ಮತ್ತು ಈ ಸಲ ಕಂಪ್ಲೀಟ್ ಆಗುತ್ತೋ ನಿಲ್ಲುತ್ತೋ ಗೊತ್ತಿಲ್ಲ. ಯಾವ ಥರ ಹೋಗುತ್ತೆ ಆ ಥರ ನಾವು ಹೋಗೋದಷ್ಟೇ. ಹಾಗೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನಗೆ ಸಿಕ್ಕಾಪಟ್ಟೆ ಹರ್ಟಾಗಿದ್ದಂತೂ ನಿಜ. ಅಂತಂದರೆ ವ್ಲಾಗಲ್ಲೇ ಸ್ಟಾರ್ಟಿಂಗಲ್ಲೇ ಇದನ್ನೇ ಶುರು ಮಾಡ್ತಾ ಇದ್ದೀನಿ ಅಂತ ಒಂದು ಕಡೆ ಅನ್ನಿಸ್ತು ಬೇಡ ಅಂತ, ಬಟ್ ಒಂದು ಕಡೆ ಹೇಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಇದು ನನ್ನ ಉತ್ತರ ಆಗಿರುತ್ತೆ. ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಖಂಡಿತವಾಗಿಯೂ. ನನ್ನ ಬಗ್ಗೆ ಗೊತ್ತಿದ್ದೇನೆ ಇಷ್ಟೊಂದೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಇವಾಗ ನಾನು ಏನೇ ವಾಯ್ಸ್ ಓವರ್ ಕೊಡ್ತೀನಿ ಅಂತಂದರೂ ಸ್ವಲ್ಪ ಜಾನೋದಾಗಿರ್ಬೋದು ಅಥವಾ ಮನೆ ಕೆಲಸದಾಗಿರ್ಬೋದು ಸೌಂಡ್ ಬರ್ತಾ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಇರಿಟೇಷನ್ ಆದರೆ ಸಾರಿ. ನನ್ನ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಎಲ್ಲಿ ಮಾತಾಡ್ತಾ ಇದ್ದಾರೆ, ಹೇಗೆ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲದು ಕೂಡ ನನಗೆ ಗೊತ್ತಾಗ್ತಾ ಇದೆ. ಬಟ್ ನಾನೇನು ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಪರವಾಗಿಲ್ಲ, ಹೇಗೆ ಬರ್ತಾಗ ಹೋಗಲಿ ಅಂತ ಸುಮ್ಮನೆ ಇದ್ದೀನಿ. ಕೇಳಿದಾಗ ಖಂಡಿತವಾಗಿಯೂ ಬೇಜಾರಾಯಿತು, ಇಲ್ಲ ಅಂತಲ್ಲ. ಇವರೇ ಬೇಕಿತ್ತ ಮಾತಾಡೋಕ್ಕೆ ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಪ್ರತಿ ಸಲ ಕೇಳಿದಾಗ್ಲೂ ಕೂಡ ಬೇಜಾರಾದ್ರೂ ನಾನು ವೀಕ್ ಆಗಿದ್ದೀನಿ ಅಥವಾ ನಾನು ಸೋತಿದ್ದೀನಿ, ಈ ಥರ ಆಗಬಾರ್ದಿತ್ತು ಖಂಡಿತ ಅನಿಸಿಲ್ಲ. ಪ್ರತಿ ಸಲ ಕೇಳಿದಾಗ್ಲೂ ಕೂಡ ನಾನು ಸ್ಟ್ರಾಂಗ್ ಆಗೇ ಆಗ್ತಾಯಿದ್ದೀನಿ, ವೀಕ್ ಖಂಡಿತ ಆಗ್ತಾಯಿಲ್ಲ. ಆ ಮಾತುಗಳು ಕೇಳಿದಾಗ್ಲೇ ನಾನು ಇನ್ನೂ ಜಾಸ್ತಿ ನನಗೆ ಸ್ಟ್ರೆಂತ್ ಬಂದಂಗೆ ಅನ್ನಿಸ್ತಾ ಇದೆ. ಇನ್ನೂ ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ಸ್ಟ್ರಾಂಗ್ ಆಗ್ತಾಯಿದ್ದೀನಿ. ನಿಮ್ಮಿಂದ ನಾನು ಸ್ಟ್ರಾಂಗ್ ಆಗ್ತಾಯಿದ್ದೀನಿ, ನನಗೆ ಅದು ಖುಷಿ ಇದೆ. ಯಾಕೆ ಈ ಥರ ಮಾತಾಡ್ತಾ ಇದ್ದಾರೋ ಬಟ್ ನನಗೆ ಗೊತ್ತಿಲ್ಲ. ಬಟ್ ಮಾತಾಡ್ತಾ ಇರೋದಂತೂ ನಿಜ. ಪರವಾಗಿಲ್ಲ, ಹೇಗೆ ಬರುತ್ತೆ ಹಾಗೆ ಹೋಗೋದು. ಇದನ್ನು ಯಾಕೆ ನೀವು ವ್ಲಾಗಲ್ಲಿ ಹೇಳ್ತಾ ಇದ್ದೀರ ಅಂತ ಕೆಲವರಿಗೆ ಅನ್ನಿಸ್ಬಹುದು. ನನ್ನನ್ನು ಕೆಳಗಿಟ್ಟು ಮಾತಾಡೋದಕ್ಕೆ ಅಥವಾ ಕೇವಲವಾಗಿ ಮಾತಾಡೋದಕ್ಕೆ ಅಥವಾ ಏನು ಅಪ್ಡೇಟ್ಸ್ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಇದ್ರ ಬಗ್ಗೆನೂ ಏನಾದರೂ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ನನ್ನ ವ್ಲಾಗ್ಸನ್ನು ನೋಡ್ತೀರ ಅಂತ ನನಗೆ ಗೊತ್ತು. ಹಾಗಾಗಿ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಏನು ಮಾತಾಡ್ತಾ ಇದ್ದೀರಾ, ಎಲ್ಲಿ ಮಾತಾಡ್ತಾ ಇದ್ದೀರಾ ಎಲ್ಲದೂ ಗೊತ್ತು. ಬಟ್ ನಾನು ಅದಕ್ಕೇನೂ ರಿಪ್ಲೈ ಮಾಡಲ್ಲ. ಯಾಕೆ ಅಂತಂದರೆ ಅದು ನನ್ನ ವ್ಯಕ್ತಿತ್ವ ಅಲ್ಲ. ನಾನು ಇರೋದೇ ಹೀಗೆ. ಎಷ್ಟು ಜನಕ್ಕೆ ಅದು ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ನನ್ನ ನೇರ ನುಡಿ ಕೆಲವರಿಗೆ ಬೇಜಾರಾಗಬಹುದು. ಬಟ್ ನನಗೆ ಒಳಗೊಂದು ಹೊರಗೊಂದು ಆ ಥರ ಇಲ್ಲ. ನಾನು ಇರೋದೇ ಹೀಗೆ. ಇಷ್ಟ ಆದರೆ ಇಷ್ಟ ಅಂತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ ಅಂತೀನಿ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಪರವಾಗಿಲ್ಲ, ಹೇಗಿರುತ್ತೆ ಹಾಗೆ ತೊಗೊಂಡು ಹೋಗ್ತಾ ಇರೋದಷ್ಟೇ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಸಿಕ್ಕಿರೋ ರಿಸಲ್ಟ್ ಏನು ಅಂತಂದರೆ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ನಾನು ನಂಬಿರೋ ದೇವರು ಯಾವತ್ತೂ ನನ್ನ ಕೈ ಬಿಡಲ್ಲ. ಒಳ್ಳೆ ದಿನ ಬಂದೇ ಬರುತ್ತೆ. ಅಂದರೆ ಖುಷಿ ಕೆಲವರು ಒಂದೊಂದರಲ್ಲಿ ಕಂಡುಕೊಳ್ತಾರೆ. ನಾನು ಖಂಡಿತವಾಗಿಯೂ ಖುಷಿಯಾಗಿದ್ದೀನಿ, ಖುಷಿಯಾಗಿರ್ತೀನಿ. ನಾನು ನಂಬಿರೋ ದೇವರು, ನಾನು ನಂಬಿರೋ ರಾಯರು ಯಾವತ್ತೂ ಕೈ ಬಿಡಲ್ಲ. ನನಗೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ. ಒಳ್ಳೆ ದಿನಗಳು ಖಂಡಿತ ಬೇಗ ಬರುತ್ತೆ. ಚೆನ್ನಾಗಿರ್ತೀನಿ ಅಷ್ಟೇ. ನನಗೆ ಅದ್ರ ಬಗ್ಗೆ ಅವ್ರು ಮಾತಾಡಿದರು ಅಂತ ಏನೂ ಬೇಜಾರಿಲ್ಲ, ಪರವಾಗಿಲ್ಲ. ಅಂದರೆ ಬೇಜಾರಾಯಿತು, ಅದು ಮಾತುಗಳನ್ನು ಕೇಳಿ ಬೇಜಾರಾಯಿತು. ಆದರೂ ಪರವಾಗಿಲ್ಲ. ಮನೆ ಆಲ್ಟ್ರೇಷನ್ ಕೆಲಸ ಶುರುವಾಗಿದೆ, ಅದನ್ನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ನಂಗೆ ಅದ್ರ ಬಗ್ಗೆ ಲ್ಯಾಗ್ ಮಾಡೋದಕ್ಕಾಗಲಿ ಜಾಸ್ತಿ ಇದು ಮಾಡೋದಕ್ಕಾಗಲಿ ನನಗಿಷ್ಟ ಇಲ್ಲ. ಮಾತಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಹರ್ಟಾಯಿತು ನನಗೆ ಅದನ್ನು ಕೇಳಿ. ನಾನು ಅದ್ರ ಬಗ್ಗೆ ಗೊತ್ತಿದ್ರೂ ನಾನು ಏನೂ ಮಾತಾಡಲ್ಲ, ಅದು ನನ್ನ ವ್ಯಕ್ತಿತ್ವ ಅಲ್ಲ. ಪರವಾಗಿಲ್ಲ, ನಿಮಗೇನು ಅನಿಸುತ್ತೆ ಹಾಗೆ ಮಾಡಿ, ನನಗೇನು ಬೇಜಾರಿಲ್ಲ.
ನಿಮ್ಮ ಪ್ರತಿ ಸಲ ನಿಮ್ಮ ಮಾತುಗಳನ್ನು ಕೇಳಿಯೂ ಕೂಡ ನಾನು ಸ್ಟ್ರಾಂಗ್ ಆಗ್ತಾಯಿದ್ದೀನಿ, ಖಂಡಿತ ವೀಕ್ ಆಗ್ತಾ ಇಲ್ಲ. ಈ ಮನೆ ಆಲ್ಟ್ರೇಷನ್ ನೋಡಿಯೂ ಕೂಡ ನೀವು ಕೇವಲವಾಗಿ ಮಾತಾಡ್ತೀರಾ, ಅದರಲ್ಲೂ ತಪ್ಪು ಹುಡುಕ್ತೀರಾ, ಅದರಲ್ಲೂ ಏನಾದ್ರೂ ಒಂದು ಕೊಂಕು ಮಾತಾಡೇ ಆಡ್ತೀರಾ ಅಂತ ನನಗೆ ಗೊತ್ತು. ಅದು ನಿಮ್ಮ ಅಭಿಪ್ರಾಯ, ಅದು ನೀವು ತಿಳಿಸಿ, ಪರವಾಗಿಲ್ಲ. ನಮಗೂ ಯಾವುದೇ ರೀತಿ ಚೇಂಜ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಕೆಲವೊಂದು ಕಾರಣದಿಂದ ಮಾಡಲೇಬೇಕು ಅಂತ ಅನಿವಾರ್ಯ ಬಂದಾಗ ನಾವು ಮಾಡ್ತಾ ಇರೋದು. ಅಥವಾ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತನೋ, ಅಥವಾ ಇದು ಚೆನ್ನಾಗಿಲ್ಲ ಅಂತನೋ, ಇದನ್ನು ಚೇಂಜ್ ಮಾಡಬೇಕು ಅಂತನೋ ನಾನು ಮಾಡ್ತಾ ಇಲ್ಲ. ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಕಾರಣದಿಂದ ನಾವು ಮಾಡ್ತಾ ಇರೋದಷ್ಟೇ. ಇದ್ರ ಬಗ್ಗೆನೂ ನೀವು ಮಾತಾಡ್ತೀರಾ ಅಂತಂದರೆ ನನಗೆ ಬೇಜಾರೇನಿಲ್ಲ, ಮಾತಾಡಿ, ಪರವಾಗಿಲ್ಲ. ನನ್ನನ್ನು ಯಾರು ಇಷ್ಟಪಟ್ಟು ನೋಡ್ತೀರಾ ನನಗೆ ಅಷ್ಟೇ ಜನ ಸಾಕು. ನಾನು ಯಾರು ಇಷ್ಟಪಡ್ತೀರಾ ಅಷ್ಟೇ ಸಾಕು ನನಗೆ. ಮನೆ ಕೆಲಸ ನೋಡಿ ಇಷ್ಟಕ್ಕೆ ಬಂದು ನಿಂತಿದೆ, ಅದ್ರ ಬಗ್ಗೆ ಮಾತಾಡೋದು ಜಾಸ್ತಿ ಬೇಡ, ಇಲ್ಲಿಗೆ ನಿಲ್ಲಿಸಿ ಮನೆ ಕೆಲಸ ಇಲ್ಲಿವರೆಗೂ ಬಂತು ಅಂತ ಹೇಳ್ತೀನಿ. ಇವತ್ತು 4 ಜನ ಕೆಲಸಕ್ಕೆ ಬಂದಿದ್ದಾರೆ. ಅಡುಗೆ ಮನೆ ನೋಡಿ ಈ ಥರ ಇದೆ. ಫಸ್ಟು ಶೆಲ್ಫ್ಗಳೆಲ್ಲ ನೀಟಾಗಿ ಅದನ್ನು ತೆಗೆದಿಟ್ರು. ಅದು ನಮ್ಮ ಮಧ್ಯ ಗೋಡೆ ಏನಿತ್ತು ಅದನ್ನು ಓಪನ್ ಮಾಡಿ ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಬೇರೆ ಟೈಮಲ್ಲೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರುತ್ತೆ, ಬಟ್ ಇವತ್ತೇ ಚೆನ್ನಾಗಿ ಕರೆಂಟ್ ಇರಲಿಲ್ಲ. ಶೆಲ್ಫೆಲ್ಲ ಕಟ್ ಮಾಡಿ ತೆಗಿಯೋದಕ್ಕೆ ಕರೆಂಟ್ ಬೇಕಿತ್ತು, ಆ ಕೆಲಸ ಅರ್ಧಕ್ಕೆ ನಿಂತ್ಕೊಳ್ತು. ಮನೆ ಮುಂದೆ ಹೇಳಿದ್ನಲ್ಲ, ಇಲ್ಲಿಗೆ ವಿಂಡೋ ಬರುತ್ತೆ, ಆ ಕಡೆಗೆ ಡೋರ್ ಬರುತ್ತೆ ಅಂತ, ಈ ಕದ ತೆಗಿಬೇಕಿತ್ತು. ಹಾಗಾಗಿ ಇದನ್ನು ತೆಗಿತಾ ಇದ್ದಾರೆ. ನನ್ನ ವ್ಯೂವರ್ ಒಬ್ಬರು ಕೂಡ ಕಮೆಂಟ್ ಹಾಕಿದ್ರು ನಾನು ಹೋಮ್ ಟೂರ್ ಮಾಡಿದಾಗ. ನನಗೂ ಅನ್ನಿಸ್ತು ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತ. ಅದನ್ನ ಎಷ್ಟು ಜನ ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ. ನಮಗೆ ಯಾವುದು ಸರಿ ಅಂತ ಅನಿಸುತ್ತೆ, ನಮಗೆ ಅದರಿಂದ ಏನು ಯೂಸ್ ಅಂತ ಅನಿಸುತ್ತೆ, ನಾವು ಅದನ್ನು ಖಂಡಿತವಾಗಿಯೂ ಮಾಡ್ತೀವಿ. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತ ನಾನು ನಿಲ್ಲಿಸೋದಿಲ್ಲ. ಮುಂಚೆ ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಯಾಕೆ ಈ ಥರ ಮಾತಾಡ್ತಾರೆ ಅಂತ, ಬಟ್ ಇವಾಗೆಲ್ಲ ಆ ಥರ ಯೋಚನೆ ಮಾಡೋದೇ ಇಲ್ಲ. ನಾನು ಸ್ಟ್ರಾಂಗ್ ಆಗಿದ್ದೀನಿ. ಬಂದಿದ್ದೆಲ್ಲ ಬರಲಿ, ಇದಕ್ಕಿಂತ ಇನ್ನೇನು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ನಾನಿವಾಗಿದ್ದೀನಿ. ಪರವಾಗಿಲ್ಲ, ಇದಕ್ಕೂ ಮಾತಾಡ್ತೀರಾ, ಮಾತಾಡಿ. ನಮಗೆ ಯಾವ್ದು ಸರಿ ಅನಿಸುತ್ತೆ ನಾವು ಅದನ್ನು ಮಾಡ್ತೀವಿ. ನನಗೆ ನಿಜ ಬೇಜಾರಾಗ್ತಾಯಿತ್ತು ಇದನ್ನೆಲ್ಲ ತೆಗಿಬೇಕಾದ್ರೆ. ಕಟ್ಟುವಾಗ ಎಷ್ಟು ಕಷ್ಟದಿಂದ ಕಟ್ಟಿರ್ತಾರೆ, ಇವಾಗ ತೆಗಿತಾ ಇದ್ದೀವಲ್ಲ ಅಂತ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಏನಾದ್ರೂ ಸರಿ ಮಾಡಬೇಕು ಅಂತಂದರೆ ಇನ್ನೊಂದನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ಇದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಕೆಟ್ ಉಲ್ಟದ ಬಾಕಿ ಅದ್ರ ಮ್ಯಾಗ ಡ್ರಮ್ಮಿನ ಮೇಕತ್ತೆ ಇಲ್ಲಿ ಬಗ್ಗಿದೆಯಾ ಮಂಗ, ಬಿದ್ದೋದ್ರೆ ಗೊತ್ತಾಗುತ್ತೆ. ಚುಮ್ತಾಣಕ್ಕೆ ಬಿದ್ದೋದ್ರೆ ಏನು ಮಾಡ್ತೀಯಾ? ಚುಮ್ತಾಣಕ್ಕೆ ಬಂದಿದ್ದ. ಸಿರಪ್ ಹಾಕ್ತಾ ಇದ್ದೀವಿ. ಲಡ್ಡು ಪರವಾಗಿಲ್ಲ, ಇವಾಗ ಹುಷಾರಾಗ್ತಾ ಇದ್ದಾಳೆ. ಅಂತಂದರೆ ಫುಲ್ ಆಕ್ಟಿವ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಓಡಾಡಿಕೊಂಡು ಚೆನ್ನಾಗಿದ್ದಾಳೆ. ಇವಾಗ ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದ್ದಾಳೆ. ಇದು ಸ್ವಲ್ಪ ವಿಂಡೋ ಇಡೋದಕ್ಕೆ ಇದು ಜಾಗ ಇನ್ನೂ ಸ್ವಲ್ಪ ತೆಗಿಬೇಕಿತ್ತು, ಹಾಗಾಗಿ ಅದನ್ನು ಒಡೆದು ತೆಗಿತಾ ಇದ್ದಾರೆ. ನಾನೊಂದು ಏನಾದರೂ ಸ್ಟೂಲ್ ಎಳಿಬೇಕಾದ್ರೆ, ಚೇರ್ ಎಳಿಬೇಕಾದ್ರೆ ನೆಲ ಸ್ಕ್ರ್ಯಾಚ್ ಆಗುತ್ತಲ್ವ, ನೆಲ ಹಾಳಾಗುತ್ತಲ್ವ ಅಂತ ಅಷ್ಟು ಜೋಪಾನವಾಗಿ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಡೋದಾಗಲಿ, ಮನೆ ಕ್ಲೀನ್ ಮಾಡುವಾಗಲಿ ಎಷ್ಟು ಜೋಪಾನವಾಗಿ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಏನೂ ಮಾಡೋದಕ್ಕಾಗೋದೇ ಇಲ್ಲ. ಗುದ್ಲಿ ತೊಗೊಂಡು ಎಲ್ಲ ಅದರಲ್ಲಿ ತುಂಬಿಕೊಳ್ತಾ ಇರ್ತಾರೆ, ನೆಲ ಎಲ್ಲ ಫುಲ್ ಸ್ಕ್ರ್ಯಾಚ್ ಆದಂಗೆ ಆಗ್ತಾಯಿದೆ. ನೋಡೋಣ ಅದನ್ನು ಹೇಗೆ ಸರಿ ಮಾಡೋದು ಅಂತ. ಬಟ್ ಈ ಟೈಮಲ್ಲೆಲ್ಲ ಕೈಯಲ್ಲೇ ತೆಗ್ದಾಕೋದಕ್ಕಾಗೋದಿಲ್ಲ ಅಲ್ವಾ. ಅವರಿಗೂ ಯಾವ್ದು ಕಂಫರ್ಟಬಲ್ ಅಂತ ಅನಿಸುತ್ತೆ, ಯಾವ್ದು ಈಸಿ ಅಂತ ಅನಿಸುತ್ತೆ, ಅವರು ಕೂಡ ಅದನ್ನು ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅದಂಗೆ ಅನ್ನಿಸ್ತಾ ಇತ್ತು. ನಾನು ಎಷ್ಟು ಕೇರ್ ಮಾಡ್ತಾ ಇದ್ದೆ, ಇವಾಗ ಆ ಥರ ಆಯ್ತಲ್ಲ ಅಂತ. ಇದು ಇಷ್ಟೆಲ್ಲ ಆಗುತ್ತೆ, ಮತ್ತು ಸೇಫ್ಟಿ ಇರೋದಿಲ್ಲ ಅಂತಲೇ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದು. ಕ್ಯಾಮ್ರಾ ಇದ್ದರೆ ಒಂಥರ ಸೇಫ್ಟಿ ಆಗಿರುತ್ತೆ ಅಂತ. ಇದು ಚಿಕ್ಕ ಪುಟ್ಟ ಕೆಲಸ ಅಂತ ಅನಿಸ್ಬೋದು, ಬಟ್ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾ ಇದೆ. 4 ಜನ ಬಂದು ಕೆಲಸ ಮಾಡಿದ್ರು ಕೂಡ ಕೆಲಸ ಅಷ್ಟೊಂದೇನು ಆಗಿದೆ ಅಂತ ಅನಿಸಲ್ಲ. ಯಾಕೆಂತಂದರೆ ಹಳೆ ಮನೆ ತೆಗಿಯೋದು, ಅದು ಆಲ್ಟ್ರೇಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ಈ ಧೂಳು, ಈ ಡಸ್ಟು ಸಾಕಾಗ್ಬಿಟ್ಟಿದೆ. ಅಡುಗೆ ಮನೆ ಕೆಲಸ ಇಷ್ಟಾಗಿದೆ ಅಂದರೆ ಅದನ್ನು ಗೋಡೆ ಎಲ್ಲ ತೆಗೆದು, ಶೆಲ್ಫ್ ತೆಗೆದು ಇಷ್ಟು ಕೆಲಸ ಮುಗಿಸಿದ್ದಾರೆ. ಕೆಳಗಡೆ ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ. ಇದನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಏನು ಎತ್ತ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಡಸ್ಟ್ ಇದೆ ಇವತ್ತಂತೂ. ಅದ್ರ ಸೌಂಡಿಗೇನೆ ತಲೆನೋವು ಬಂದುಬಿಟ್ಟಿದೆ. ಅಷ್ಟು ಧೂಳು ಮತ್ತು ಸೌಂಡು, ಅದನ್ನು ತೆಗಿಯೋದು, ಕಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅಂತಂದರೆ ಆಲ್ಟ್ರೇಷನ್ ಮಾಡಿಸ್ಬೋದು, ಇಲ್ಲ ಅಂತಲ್ಲ, ಬಟ್ ವಾಸ ಇರೋ ಮನೇಲಂತೂ ಮಾಡಿಸೋದಕ್ಕೆ ತುಂಬಾ ಕಷ್ಟ. ಅಂತಂದರೆ ಐಟಮ್ಸ್ ಎಲ್ಲ ಆ ಕಡೆಯಿಂದ ಈ ಕಡೆಗೆ ಎತ್ತಿಡಬೇಕು, ಈ ಕಡೆಯಿಂದ ಆ ಕಡೆಗೆ ಎತ್ತಿಡಬೇಕು. ಮತ್ತು ಧೂಳು, ಇವಾಗ ಖಾಲಿ ಇರೋ ಮನೆ ಆದರೆ ಹೇಗೋ ಎಷ್ಟಾದ್ರೂ ಧೂಳಾಗಲಿ, ಎಷ್ಟಾದ್ರೂ ಕೆಲಸ ಮಾಡ್ಬೋದು. ಬಟ್ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಆಗ್ಬಿಟ್ಟಿದೆ ಅಂತ. ಇದನ್ನೇ ಕ್ಲೀನ್ ಮಾಡ್ತೀನಿ, ಏನು ಎತ್ತ ಏನೂ ಗೊತ್ತಿಲ್ಲ. ನಾಳೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಕಟ್ ಮಾಡಿ ಶೆಲ್ಫ್ ಎಲ್ಲ ತೆಗಿಬೇಕಿತ್ತು. ಇಲ್ಲಿ ಕಟ್ ಮಾಡೋ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ಕರೆಂಟ್ ಬಂದಮೇಲೆ ನಾಳೆ ಮಾಡ್ತೀವಿ ಅಂತ ಹೇಳಿ ಇದನ್ನು ಬಿಟ್ಟು ಹೋಗಿದ್ದಾರೆ. ಇದು ಟೈಲ್ಸ್ ಏನಿದೆ ಅದನ್ನು ಕೂಡ ತೆಗಿಬೇಕು. ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಕೂಡ 4 ಜನ ಬಂದಿದ್ದರು. ಇಷ್ಟನ್ನು ತೆಗಿಯೋದಕ್ಕೆ ಸಿಕ್ಕಾಪಟ್ಟೆ ಗಟ್ಟಿ ಕಟ್ಟಿದ್ದಾರೆ ಅಂತ ಅವರು ಕೂಡ ಹೇಳ್ತಿದ್ರು. ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ ಅವಾಗ ಮಾಡಬೇಕಾದ್ರೆ.
ನೋಡ್ಬೋದು ಇಷ್ಟು ಕೆಲಸ ಆಗಿದೆ. ಇಷ್ಟು ಆಚೆ ಶೆಲ್ಫು, ಒಳಗೆ ಶೆಲ್ಫು ಮತ್ತು ಆಚೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ತೆಗಿಯೋದಕ್ಕೆ 4 ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ 6 ಗಂಟೆಗೆ ಹೋದರು. ಅದೊಂದು ಪೀಸ್ ಉಳ್ಕೊಂಡಿದೆ. ಧೂಳು ನೋಡ್ಬೋದು ಹೇಗಿದೆ ಅಂತ. ಇಲ್ಲಿದ್ದ ಐಟಮ್ಸ್ ಎಲ್ಲ ಖಾಲಿ ಮಾಡಿ ಇಲ್ಲಿ ಇಟ್ಟು ಬಿಟ್ಟಿದ್ದೀನಿ. ಅದಕ್ಕೆ ಹೇಳಿದ್ದು ಮನೆ ಆಲ್ಟ್ರೇಷನ್ ಮಾಡಿಸೋದು ಅಷ್ಟೊಂದು ಕಷ್ಟ ಅನಿಸಿಲ್ಲ ಅಂದ್ರೂ ವಾಸ ಇರೋ ಮನೆಯಲ್ಲಿ ಆಲ್ಟ್ರೇಷನ್ ಮಾಡಿಸೋದು ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ನೋಡ್ಬೋದು ಪೂರ್ತಿ ಓಪನ್ ಆಗಿಬಿಟ್ಟಿದೆ. ಇಲ್ಲೊಂದು ವಿಂಡೋ ಇತ್ತು, ಮಧ್ಯದಲ್ಲಿ ಡೋರ್ ಇತ್ತು, ಅಲ್ಲಿ ಡೋರ್ ಕಿತ್ತಿಟ್ಟಿದ್ದಾರೆ. ಈ ಕಡೆ ಇಷ್ಟು ಕೆಲಸ ಮುಗಿಸಿದ್ದಾರೆ. ನಾಳೆಗೆ ಬಂದರೆ ಆಲ್ಮೋಸ್ಟ್ ಆಗುತ್ತೆ. ನಾಳೆ ನಾಡಿದ್ದಲ್ಲಿ ಬಂದರೆ 4 ಜನ ಒಂದು 90% ಕೆಲಸ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಂಗೆಲ್ಲ ಆಗಲ್ಲ. ಇಷ್ಟು ಟೈಮ್ ಹಿಡಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಕಟ್ ಮಾಡಿ ತೆಗಿಯೋದೆ ಇಷ್ಟೊಂದು ಟೈಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಕರೆಂಟ್ ಇಲ್ಲ. ಈ ಸೈಡು ಡೋರ್ ಇಡೋಕ್ಕೆ ಅಂತ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಇದೊಂದು ಗೋಡೆ ಪೇಂಟ್ ಮಾಡಿದ್ದು ವೇಸ್ಟ್ ಆಯಿತು. ಇನ್ಯಾವುದು ಪೇಂಟ್ ವೇಸ್ಟ್ ಆಗಿಲ್ಲ. ಈ ಕಡೆ ಒಂದು, ಈ ಕಡೆ ಒಂದು, 2 ವೇಸ್ಟ್ ಆಯಿತು. ಇಲ್ಲಿಷ್ಟು ತೆಗೆದಿದ್ದಾರೆ. ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಡೋರು ಮತ್ತು ಒಂದು ವಿಂಡೋ ಬರುತ್ತೆ, ಉಳಿದಿರೋದನ್ನು ಕ್ಲೋಸ್ ಮಾಡ್ತಾರೆ. ಎಷ್ಟಿತ್ತು ಅಷ್ಟೊಂದು ತೆಗೆದಿದ್ದಾರೆ. ಇದೇ ವಿಂಡೋನ ಈ ಸೈಡ್ಗೆ ಫಿಕ್ಸ್ ಮಾಡ್ತಾರೆ. ಧೂಳು, ಮೇಯ್ನ್ ಧೂಳಿಂದೇ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇದೆ. ನಾವು ಇದೇ ಮನೇಲಿ ಇರಬೇಕಲ್ಲ, ಒಂದು ಕಸ ಗುಡಿಸಿದ್ರೂ ಆಗ್ತಾಯಿಲ್ಲ. ಇವಾಗ ಎಲ್ಲದನ್ನೂ ಕ್ಲೀನ್ ಮಾಡಬೇಕು. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ಧೂಳಾದಂತೂ ನಂಗೆ ಖಂಡಿತ ಮಲಗೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಲೇಬೇಕು. ಉಳಿದಿರೋ ಐಟಮ್ಸ್ ಎಲ್ಲ ಈ ಕಡೆ ಇಟ್ಟು ಬಿಟ್ಟಿದ್ದೀನಿ. ಈ ಕಡೆ ನೋಡಿದರೆ ಈ ಥರ ಇದೆ. ಎಲ್ಲಿಂದ ಕ್ಲೀನ್ ಮಾಡೋದು, ಎಷ್ಟು ಮುಗಿಸೋದು ಏನೂ ಗೊತ್ತಿಲ್ಲ. ಮನೆ ಎಷ್ಟೊತ್ತಿಗೆ ನಾರ್ಮಲ್ ಆಗಿ ಪೇಂಟ್ ಮುಗಿಸಿ, ಲಪ್ಪ ಮುಗಿಸಿ, ಪೇಂಟ್ ಎಲ್ಲ ಆದಮೇಲೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡಿ ಎಷ್ಟೊತ್ತಿಗೆ ಮನೆ ನಾರ್ಮಲಾಗಿ ಆಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಇದೆ. ನಂಗೆ ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ಇನ್ನು ಇವಾಗ ಶುರುವಾಗಿದೆ. ಪೇಂಟಿಂಗ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ನನಗಿದೆ. ಬೆಳಕಲ್ಲಿ ನೋಡಿದರೆ ಈ ಥರ ಕಾಣಿಸುತ್ತೆ. ಅಂದರೆ ಮನೆ ಮುಂದೆ ಕಿಟಕಿ ಇತ್ತಲ್ಲ, ಅದನ್ನೆಲ್ಲ ಕಿತ್ತು ಮತ್ತು ಡೋರ್ ಎಲ್ಲ ಕಿತ್ತಿದ್ದಾರೆ. ಹಾಗಾಗಿ ಓಪನ್ ಅಂತ ಅನ್ನಿಸ್ತಾ ಇದೆ. ಮದ್ದು ಡೋರ್ ಹಾಕೊಂಡ್ರೆ ಒಳಗೆ ಸೇಫ್ಟಿ ಇರುತ್ತೆ, ಇಲ್ಲ ಅಂತಲ್ಲ. ಆದರೂ ಕೂಡ ಕ್ಯಾಮ್ರಾ ಹಾಕಿ ಬಿಟ್ಟಿದ್ದೀವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.